ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಂತ ತಿಳ್ಕೊತೇನಿ. ಬರ್ರಿ, ನಾನು ಆರಾಮದ್ದೇನಿ. ಇವತ್ತಿನ ನನ್ನ ಲಾಗ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಿ. ಟೈಮ್ ಈಗ 11 ಗಂಟೆ ಆಗೈತ್ರಿ. 11 ಗಂಟೆ ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ನಾನು ಈಗ ನಾಷ್ಟಾ ಅದು ಏನು ಮಾಡಿಲ್ರಿ, ಸ್ವಲ್ಪ ಚಾ ಅದು ಕುಡ್ದೇವಿ. ಈಗ ಕಿರಿಕ್ಸಾಲಿ ಪಲ್ಯ ಮಾಡಿ, ಮಡ್ಕಿ ಕಾಳು ಅದಾವ್ರಿ, ಮಡ್ಕಿ ಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಐತ್ರಿ. ಬರ್ರಿ ನೋಡೋಣ್ರಿ ಏನೇನೆಲ್ಲ ಮಾಡ್ತೇನೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಿ. ಬರ್ರಿ, ಪಲ್ಯದೆಲ್ಲ ಮಾಡಿದೆ. ಈಗ ರೊಟ್ಟಿ ಮಾಡತ್ತೇನಿ. ಪಲ್ಯ ಏನೇನು ಮಾಡೀನಿ ಅಂದ್ರೆ ಕಿರಿಕ್ಸಾಲಿ ಆಮ್ಯಾಗ ಮಡ್ಕಿ ಕಾಳು ಮಾಡಿದ್ದೀರಿ. ಅದಕ್ಕೆ ಈ ಕಡೆ ರೈಸ್ ಮಾಡಿಟ್ಟೇನ್ರಿ. ಒಂದೆರಡು ರೊಟ್ಟಿ ಮಾಡಿರತ್ತಂತ ಹೇಳಿ ರೊಟ್ಟಿ ಮಾಡತ್ತೇನ್ರಿ. ಬರ್ರಿ, ರೊಟ್ಟಿ ಗಿಟ್ಟಿ ಮಾಡಿ ಊಟ ಮಾಡೋ ಮುಂದೆ ಸಿಗ್ತೇನಂತೆ. ಬರ್ರಿ, ಮಧ್ಯಾಹ್ನದ ಊಟ ಹಿಂಗೈತಿ. ರೈಸು ಮಾಡಿದೈತ್ರಿ, ಸಾರಷ್ಟು ಮಾಡ್ಕೊಂಡಿಲ್ಲ. ನನಗೆ ಮಡ್ಕಿ ಕಾಳು ಅಷ್ಟೊಂದು ಸೇರೋದಿಲ್ಲ ರೀ. ಹಸಿರು ಪಲ್ಯ ಅದು ಅಂದ್ರೆ ಭಾಳ ಇಷ್ಟ ರೀ ನಂಗೆ. ಹಸಿರು ಪಲ್ಯ, ಸಂತಿಕಾಯಿ ಪಲ್ಯ ಅದು ಅಂದ್ರೆ ಸಂತಿಕಾಯಿ ಅಲ್ರಿ, ಹಸಿ ಸಂತಿಕಾಯಿ ಅಂದ್ರೆ ಭಾಳ ಇಷ್ಟ. ಆಮೇಲೆ ಈ ಕಿರಿಕ್ಸಾಲಿ ಅದು ಅಂದ್ರೆ ಭಾಳ ಇಷ್ಟ ರೀ. ನಾ ಎಲ್ಲ ತಿಂತೇನೆ ರೀ ತರಕಾರಿ ಒಳಗೆ. ಬರ್ರಿ, ನಾನೀಗ ಊಟನೂ ಮಾಡಿದ್ದೆ. ವಾತಾವರಣ ಸ್ವಲ್ಪ ಯಾಕೋ ಒಂದಿಟ್ಟು ಹೊರಪು ಕೊಟ್ಟಂಗೆ ಆಗೈತೆ ರೀ, ಮಸ್ತ್. ಓ ಬರ್ರಿ, ಏನದು? ಮಾವಿನ ಹಣ್ಣು? ಮಾವಿನ ಹಣ್ಣು ಅಲ್ಲ, ಅದು ಪಪ್ಪಾಯ. ಯಾರು ಕೊಟ್ರು? ಯಾ ಆಂಟಿ ಯಾರು? ತೋರಿಸು, ಚೆನ್ನಾಗಿ ತೋರಿಸು ಹಣ್ಣು. ಯಾ ಆಂಟಿ ಯಾರು ಕೊಟ್ರು? ಕೊಟ್ರಾ? ನೋಡ್ರಿ, ಕೆಳಗೆ ಅಂಟಿಯಾರ ಹಣ್ಣೆ ಕೊಟ್ಟು ಕಳ್ಸ್ಯಾರಂತ ಪಪ್ಪಾಯ. ನೀನೇ ಕೇಳಿದಿರಪ್ಪ, ಅವ್ರ ಕೊಟ್ರ? ಹೆಚ್ಚಲೇನ ಇದನ್ನೀಗ? ಹೆಚ್ಚಲ? ಬರ್ರಿ, ಹಣ್ಣು ಹೆಚ್ಚಬೇಕಂತ ನಮ್ಗೆ ಹೆಚ್ಚಿ ಕೊಡ್ತೇನೆ. ಹಣ್ಣು ತೊಳೆದ ಮೊದಲು ನೆಟ್ಟಿಗೆ ತೊಳಿತೇನೆ ರೀ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಹೆಚ್ಚಿ ಕೊಡ್ತೇನೆ. ಬರೀಗೆಲ್ಲ ಇದಾಗಿರ್ತೈತಲ್ಲ, ಅದಕ್ಕೆ ತೊಳ್ಯಾತೇನೆ ನೋಡ್ರಿ. ಬಾಂಡೆ ಭಾಳ ಅದಾವ್ರಿಪ್ಪ, ನಾನು ಇನ್ನು ಬಾಂಡೆ ತಿಕ್ಕಿಲ್ಲ. ಬರ್ರಿ, ಕ್ಲೀನಾಗೆ ತೊಳೆದೇನಿದೇನೀಗ. ಇದನ್ನ ಹೆಚ್ಚಬೇಕಂತ್ರಿ. ನಮ್ಮ ಪಾಪುಗೆ ಹೆಚ್ಚಿ ಕೊಡ್ತೇನೆ. ನೋಡಿರಿ, ನಮ್ಮ ಮಮ್ಮಿ ಹೆಚ್ಚತಾಳು ಮಾವಿನ ಹಣ್ಣು. ಏ, ಮಾವಿನ ಹಣ್ಣು ಅಲ್ಪ, ಅದು ಪಪ್ಪಾಯ. ಪಪ್ಪಾಯ ಹಣ್ಣು ಹೆಚ್ಚತಾಳು ರೀ. ನೋಡಿರಿ ನೋಡಿರಿ, ಬೀಜನ ಆಗಿಲ್ರಿ ಅವು ಒಳಗೆ. ನೋಡ್ರಿ, ಇಲ್ಲಿ ಬೀಜ ಆಗಿಲ್ಲ ಯಾಕೋ. ಯಾರು ಬೀಜ ಆಗ್ಯಾವ್ರಿ? ಆಗಿಲ್ರಿ ಬೀಜ. ಇಲ್ಲ ಇಲ್ಲ ಇದು ಬೀಜ ಆಗಿಲ್ರಿ, ಬೆಳವಣಿಗೆ ಆಗಿರ್ತಾವ್ರಿ ಒಂದೊಂದು ಹಂಗೆ. ನೋಡ್ರಿ, ಬೀಜ ಅದಾವ್ರಿ. ಯಾರ ಎರಡು ಅದಾವ್ರಿ. ನಾವು ಹೇಳ್ದಂಗೆ ಎರಡು ಅದಾವ್ರಿ ಬೀಜ. ಇದೊಂದು ಅರ್ಧ ಇಲ್ರಿ, ನಾನಂತೂ ತಿನ್ನೋದಿಲ್ಲ. ತಿಂದ್ರೆ ನಮ್ಮ ಪಾಪುನ ತಿನ್ನವ್ರಿ. ಈಗ ಅದನ್ನು ತಗೋಪ್ಪ, ತಿನ್. ತಿನ್, ಸಿಪ್ಪಿ ತಿನ್ಬೇಡ. ತಿನ್ನಾತ ನೋಡ್ರಿ. ಹೆಂಗೈತಿ? ಸ್ಕೂಲ್ 3 ದಿನ ಆತ್ರಿ, ರಜೆ ಕೊಟ್ಟಾರ್ರಿ ಅವರು. ಮಳೆ ಸಂಬಂಧ ಭಾಳ ಮಳೆ ಐತಲ್ರಿ, ಹಿಂಗಾಗಿ ರಜೆ ಕೊಟ್ಟಾರ್ರಿ. ಯಾರ್ಯಾರಿಗೆಲ್ಲ ಪಪ್ಪಾಯ ಹಣ್ಣು ಇಷ್ಟ ಕಮೆಂಟ್ ಮಾಡಿರಿ. ನನಗಂತೂ ಸೇರೋದಿಲ್ರಿ, ತಿನ್ನೋದಿಲ್ರಿ ನಾನು. ಶ್ವೇತಪ್ಪ, ಸಿಪ್ಪಿ ತಿನ್ಬೇಡಪ್ಪ. ಹಾಂ, ಅವಂಗೆ ತಿನ್ನಕ್ಕೆ ಬರತ್ತಿದ್ದಿಲ್ರಿ, ಹಿಂಗಾಗಿ ಹಿಂದಿಂದ ತೊಟ್ಟಿ ಎಲ್ಲ ತೆಗೆದು ಹಣ್ಣಷ್ಟ ಕೊಡತ್ತೇನೆ ರೀ ಅವಂಗೆ. ಹೆಂಗೈತಪ್ಪ? ಸೂಪರ್ ಐತೆ. ಬರ್ರಿ, ಈಗ ಹಣ್ಣು ತಿಂದಾತು, ನಮ್ಮದು ಊಟನೂ ಆಗೈತಿ. ನೆಕ್ಸ್ಟ್ ಏನು ಮಾಡ್ತೇವೆ ಅಂಥೇಳಿ ನೋಡೋಣ್ರಿ. ನಾನಂತೂ ಮಕ್ಕೋಬೇಕಂತ ಮಾಡೇನಿ ರೀ. ಈಗ ಸುಮ್ಮನೆ ಹಾಶತ್ತು ಒಂದು ಊಟನೂ ಆಗೈತಿ, ಗಪ್ನ ಮಕ್ಕೋತೇನೆ ರೀ. ಶಿಪ್ಪಿ ತೆಗ್ದಂತ ತಗೋಪ, ತಿನ್ನ. ನಾನು ತೆಗ್ದಂತ ತೋತೀನಿ, ಹಿಂದಿನ ಶಿಪ್ಪಿ ತೆಗ್ದಂತ ತೋತೀನಿ. ನಮ್ಮ ಪಾಪು ಏನು ತಿನ್ನಂಗಿಲ್ಲ ಅನ್ನೋಂಗಿಲ್ರಿ, ಸ್ವೀಟ್ ಅಷ್ಟ ತಿನ್ನೋದಿಲ್ಲ ರೀ ಅವ. ಮಿಕ್ಕಿದ್ದೆಲ್ಲ ತಿಂತಾನೆ, ಖಾರನೂ ತಿಂತಾನೆ, ಹಣ್ಣೋದೆಲ್ಲ ತಿಂತಾನೆ ರೀ ಅವ. ಕೆಲವೊಂದು ಹಣ್ಣು ತಿನ್ನೋದಿಲ್ಲ ರೀ, ಇದನ್ನಂತೂ ತಿನ್ನತಾನೀಗ. ಬರ್ರಿ, ನೆಕ್ಸ್ಟ್ ಏನಕ್ಕದಂತ ಹೇಳಿ ನೋಡೋಣ್ರಿ. ಮನೆ ನೋಡಿದ್ರೆ ನಿಮ್ಗೆ ನಗು ಬರ್ತಿರ್ಬೋದು. ಎಲ್ಲಿ ಬೇಕಲ್ಲೇ ಬಟ್ಟೆ ಒಣಗಿ ಹಾಕಿವ್ರಿ. ಭಾಳ ಅಂದ್ರೆ ಭಾಳ ಮಳೆ ಬರೋದ್ರಿಂದಾಗಿ ಏನು ಮಾಡೋಕ್ಕಾಗತ್ತಿಲ್ಲ ರೀ. ನಿನ್ನೆ ತಿಕ್ಕಿದ್ದು ಬಾಂಡೆ ಹೆಂಗೆ ಅದಾವ ರೀ, ಅವನು ಡಬ್ಬ ಹಾಕ್ಬೇಕು, ಜೋಡಿಸ್ಬೇಕು ರೀ ಇಲ್ಲೇ. ಇನ್ನು ಇಲ್ಲಿ ಬಾಂಡೆ ಅದ ನೋಡ್ರಿ, ಜಗ್ಗಿ ಅದಾವು.
ಅಡ್ಗೆ ಮಾಡ್ಕೊಂಡ ಊಟ ಅಷ್ಟು ಮಾಡ್ಕೊಂಡೇವ್ರಿ. ಊಟ ಮಾಡಿ ಆಗೈತಿ. ಇನ್ನು ಏನಿದ್ರು ಸ್ವಲ್ಪ ಹೊತ್ತು ಮಕ್ಕೊಂದು ನೆಕ್ಸ್ಟ್ ಸಿಗ್ತಾನಂತ ಬರ್ರಿ. ಬಟ್ಟೆ ಒಣಗಿ ಹಾಕೇನಿ ನೋಡ್ರಿ, ಮಸ್ತ್ ಬಿಸಿಲು ಬಿದ್ದತಿ. ಅಲ್ಲೊಂದೆರಡು ಇಲ್ಲೊಂದೆರಡು ಸೈಕಲ್ ಮೇಲೆ ಹಾಕೇನ್ರಿ, ಚೇರ್ ಮೇಲೆ ಹಾಕೀನಿ. ಹಾಕಕ್ಕೊಂದು ಅನುಕೂಲ ಇಲ್ಲ. ಪಟ್ನ ಮಳೆ ಬಂತಂದ್ರೆ ಚೇರ್ ಎತ್ಕೊಂಬಂದ್ಬಿಡೋದ್ರಿ, ಪಟ್ನ ಮಳೆ ಬಂದ್ರೆ ಸೈಕಲ್ ತೊಗೊಂಬಂದ್ಬಿಡೋದ್ರಿ. ಹಾಗಾಗಿ ಅವ್ರ ಮೇಲೆ ಹಾಕೇನಿ ನೋಡ್ರಿ. ನಿದ್ದೆದು ಮಾಡಾದಿಂದ ಬಟ್ಟೆನೂ ಒಣಗಿ ಹಾಕಿದ್ವಿ. ನಮ್ಮ ಮನೆಯವರು ಬಂದ್ರಿ, ಹಾಲದು ತೊಗೊಂಬಂದಿದ್ರೆ ಚಹಾ ಮಾಡ್ಕೊಂಡು ಚಹಾ ಕುಡಿದ್ವಿ ರೀ. ಸಂಧಿ ಚಾನತನ್ರಿ. ಬರ್ರಿ ನಾವೀಗ ಅವನಾರ ಮನೆಗೆ ಹೊಂಟೇವಿ. ನಿದ್ದಿನೂ ಆಯ್ತು, ಕೆಲಸನೂ ಆಗಿತ್ತು. ಸದ್ಯ ಅವನಾರ ಮನೆಗೆ ಹೊಂಟೇವ್ರಿ. ಯಾವಾರ ಗಾಡಿ ಸಿಕ್ಕರೆ ಗಾಡಿಗೆ ಹತ್ತಿ ಹೋಕ್ಕೇವ್ರಿ. ಬರ್ರಿ ಅವನಾರ ಮನೆಗೆ ಹೋಗಿ ಸಿಗ್ತೇವಂತ. ಅವ್ವನಾರ ಮನೆಗೆ ಯಾಕೆ ಹೋದ್ವಿ ಅಂದ್ರೆ ಸ್ವಲ್ಪ ಬಂಗಾರ ಅಂಗಡಿ ಹೋಗೋದಿತ್ತು ರೀ, ಏನೋ ತೊಗೊಳೋಗೋಕಿತ್ತು. ಹೀಗಾಗಿ ಹೋಗಿದ್ವಿ. ಆದ್ರೆ ನಾವು ನಮಗೆ ಬೇಕಾಗಿರೋ ಐಟಮ್ ಅಲ್ಲಿ ಇರಲಿಲ್ಲ ರೀ. ಒಂದೆರಡು ದಿನ ಲೇಟ್ ಆಕತ್ರಿ ಅಂತಂದ್ರೆ ಹೀಗಾಗಿ ನಾವು ವಾಪಸ್ ಬಂದೀವಿ. ಧಾರವಾಡಕ್ಕೆ ಹೋಗೋದಾದ್ರೆ ಹೋಗ್ಬೇಕಂತೇಳಿ ವಾಪಸ್ ಬಂದೀವಿ, ಏನೂ ತೊಗೊಲಿಲ್ಲ. ಇವತ್ತಿನ ವ್ಲಾಗ್ ಎಂಡ್ ಆಯ್ತು ರೀ. ಬಾಯ್ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿರಿ.